ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಅಂತ. ನಾನು ಇವತ್ತು 24 ಅವರ್ಸ್ ಕನ್ನಡ ಸ್ಪೀಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೋಡೋಣ ನನಗೆ ಎಷ್ಟು ಕನ್ನಡ ಬರುತ್ತಂತ. ನಾನು ಬೆಂಗಳೂರಿಗೆ ಬಂದುಬಿಟ್ಟು 1.5 ವರ್ಷ ಆಯಿತು. ನೋಡೋಣ ಹೆಂಗೆ ಮಾತಾಡ್ತೀನಿ ಅಂತ. ಆಯಿತಾ? ನನಗೆ ಅಷ್ಟು ಸ್ಪಷ್ಟವಾದ ಕನ್ನಡ ಬರಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಆಫೀಸಲ್ಲಿ ಇದ್ದೀನಿ. ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ಗೆ ಹೋಗಿ ಸ್ಟೂಡೆಂಟ್ಸ್ ನೋಡಬೇಕು ಏನು ಮಾಡ್ತಾಯಿದ್ದಾರೆ ಅಂತ. ಅವ್ರಿಗೆ ಟೀಚ್ ಮಾಡಬೇಕು. ಚಲೋ ಹೋಗೋಣ, ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಏನು ಮಾಡ್ತಾಯಿದ್ದೀರಿ ಇವತ್ತು? ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 12:15 ಆಗ್ತಾಯಿದೆ. ನಾನು ತಿಂಡಿ ಮಾಡಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಯಾಕಂದರೆ ನಂದು ಡೈಟಿಂಗ್ ನಡೀತಾ ಇದೆ. ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಬೇಗ ತಿಂದ್ಕೊಂಡು ಬೇಗ ಹೋಗಿ ಅವ್ರಿಗೆ ಹೇಳ್ಕೊಡ್ಬೇಕು. 10 ನಿಮಿಷ ಅಂತ ಬಂದಿದ್ದೀನಿ. ಈಗ ಬೇಗ ತಿಂಡಿ ಮುಗಿಸ್ಕೊಂಡು ಹೋಗಬೇಕು. ಸೇಬೆ ಹಣ್ಣು ತಿಂತಾಯಿದ್ದೀನಿ. ಆಮೇಲೆ ಮೊಟ್ಟೆ ತಿಂತೀನಿ. ಮೊಟ್ಟೆ ಅದೇನೋ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಯಾಮೆರಾ ಆನ್ ಮಾಡಿದ ತಕ್ಷಣ ನನಗೆ ಮಾತೇ ಬರ್ತಾ ಇಲ್ಲ. ಆಫ್ ಕ್ಯಾಮೆರಾ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ನನ್ನ ಫೀಲಿಂಗು, ನನ್ನ ಪರ್ಸ್ನಲ್ ಫೀಲಿಂಗು. ನೀವು ಹೇಳಿ ನನಗೆ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ? ಸರಿಯಾಗಿ ಮಾತಾಡ್ತಾ ಇದ್ದೀನಾ? ನನಗೆ ಗೊತ್ತಾಯಿತು ಇಂಗ್ಲೀಷ್ ವರ್ಡ್ಸ್ ತುಂಬಾ ಇದೆ, ಬಟ್ ಇನ್ನೂ ಕಲಿತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕಾಗತ್ತೆ. ಮತ್ತು ನನಗೆ ಬೆಂಗಳೂರಲ್ಲಿ ತುಂಬ ಫೇವ್ರೆಟ್ ಫುಡ್ ಏನು ಗೊತ್ತಾ? ದೊನ್ನೆ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ನನ್ನ ಫೇವ್ರೆಟ್ ಬೆಂಗಳೂರು ಕೆಟ್ಟ ಮಾತೆ ಏನಂದರೆ ಬೇವರ್ಸಿ ಅನ್ನೋದು ನನಗೆ ತುಂಬ ಇಷ್ಟ. ಏನೋ ಗೊತ್ತಿಲ್ಲ. ಬೇವರ್ಸಿ ಅಂದರೆ ವೇಸ್ಟ್ ಫೆಲೋ ತಾನೆ. ಸ್ವೀಟ್ ಲೈಮ್ ಅಂತ ತರಿಸಿದ್ದೀನಿ. ಒಂಚೂರು ಸ್ವೀಟ್ ಇಲ್ಲ, ಏನೂ ಇಲ್ಲ ಇದರಲ್ಲಿ. ಒಂಥರ ಟೇಸ್ಟೇ ಇಲ್ಲ ಬಾಯಿಗೆ. ಚೆನ್ನಾಗಿಲ್ಲ ಒಂಚೂರು. ಇವಾಗೇ ನನ್ನ ತಿಂಡಿ ಆಯಿತು. ನಾನು ಇವಾಗ ಹೋಗಬೇಕು ಕ್ಲಾಸ್ ಒಳಗಡೆ. ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಮತ್ತೆ ಇವತ್ತೇ ಆಫೀಸಿಂದ PGಗೆ ಬಂದಿದ್ದೀನಿ. ಸಿಕ್ಕಾಪಟ್ಟಿ ಚಳಿ ಇದೆ ಬೆಂಗಳೂರಲ್ಲಿ, ಟೂ ಮಚ್. 24 ಅವರ್ಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಇವತ್ತು ತುಂಬ ಕೆಲಸ ಇತ್ತು, ಸೊ ಆಗಿಲ್ಲ. ನನಗೆ ಗೊತ್ತು ತುಂಬ ಇಂಗ್ಲೀಷ್ ವರ್ಡ್ಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ, ಬಟ್ ಏನು ಮಾಡೋಕ್ಕಾಗತ್ತೆ, ನನಗೆ ಇಷ್ಟೇ ಬರೋದು. ನಾನು ಇನ್ನೂ ಕಲಿಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ. ಕಲಿತೀನಿ ಇನ್ನೂ. ಇವತ್ತಿಗೆ ನಾನು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.